ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಜೂನಿಯಮ್ಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ನಾನು ಅಂಗುಲಿಮಾಲ ಈ ಭೂಲೋಕದ ಚಕ್ರವರ್ತಿ. ನನ್ನನ್ನು ನೋಡಿದರೆ ರಾಜ ಮಹಾರಾಜರು ಕಪ್ಪ ಕಾಣಿಕೆ ತಂದು ನನ್ನ ಕಾಲ್ ಬಲಿ ಇಡುತ್ತಾರೆ. ಮನುಷ್ಯರು ಮೃತ್ಯು ಕಂಡಂತೆ ಗಡಗಡನೆ ನಡೆದುತ್ತಾ ದಿಕ್ಕಾಪಾಗಿಯಾಗಿ ಓಡಿ ಹೋಗುತ್ತಾರೆ. ಹಸಿವು ಮನುಷ್ಯರ ರಕ್ತದ ರುಚಿಯನ್ನು ನೋಡದೆ 2 ದಿನಗಳಾಯ್ತು. ಅದು ಅಲ್ಲಿ ಒಬ್ಬ ಮನುಷ್ಯ ಕಾಣುತ್ತಿದ್ದಾನೆ. ಬಿಡಲಾರೆ ಕೊನೆಗೂ ಒಂದು ನರ ಭೇಟಿ ಆಯ್ತು ಈ ನನ್ನ ಕೊರಳಿನ ಮಾಲೆಗೆ. ಈಗಲೇ ಶ್ರವಂತಿಗೆ ಹೋಗಿ ಅಲ್ಲಿದ್ದ ನರರನ್ನು ಕೊಂದು ಈ ನನ್ನ ಖಡ್ಗಕ್ಕೆ ರಕ್ತದೂತನ ಬಡಿಸುತ್ತೇನೆ. ಓಹೋ, ನಗರದ ಶ್ರೀಮಂತ ಕುಬೇರನಾಥ ಇದ್ದಕ್ಕಿದ್ದ ಹಾಗೆ ಬಂದ ಕಾರಣ? ಅದೇ ಪ್ರಭು, ಹಳೆಯ ಕಾರಣ ಅಂಗುಲಿಮಾಲನ ಆಕ್ರಮಣ. ಅದರ ಪರಿಹಾರಕ್ಕೆ ಸೇನಾಧಿಪತಿಗಳಿದ್ದರಲ್ಲ. ನಾನು ಅವರಿಗೆ ಆದೇಶ ಕೊಟ್ಟಿದ್ದೇನೆ. ಆದರೆ ಈ ರಾಜ್ಯದ ರಕ್ಷಣೆ ಎಲ್ಲರಿಗೂ ಒಂದೇ ಕುಬೇರ. ರಕ್ಷಣೆ ಎಂಬುದು ಎಲ್ಲರಿಗೂ ಒಂದೇ ಇರಬೇಕಾ ಪ್ರಭು? ಅಂದರೆ ನಿಮ್ಮ ಮಾತಿನ ಅರ್ಥ? ನಾವು ನಮ್ಮ ಆದಾಯದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಕಾಣಿಕೆ ಕೊಡೋದು. ಹೇಳ್ತಿರೋದು ನಿಜ. ನಿಮ್ಮಂತರ್ ಸುರಕ್ಷಿತವಾಗಿದ್ದರೆ ನಮ್ಮ ಬೊಕ್ಕಸವು ಸಮೃದ್ಧವಾಗಿರುತ್ತದೆ. ನಿಮಗೆ ರಕ್ಷಣೆ ಕೊಡೋ ಕರ್ತವ್ಯ ನಮ್ದು. ಆದರೆ ನಮ್ಮಿಂದ ರಕ್ಷಣೆ ತಗೊಂಡು ನಿಮ್ಮ ಬೊಕ್ಕಸ ತುಂಬಿಸಿ ನಮ್ಮ ಬೊಕ್ಕ ಮಾಯ ಮಾಡ್ಕೂಡ್ದು. ಎಲ್ಲಾದ್ರೂ ಉಂಟೆ ಪ್ರಭು, ಕಾಲಕ್ಕೆ ಕಪ್ಪ ಕಾಣಿಕೆ ಬಂದು ಸೇರುತ್ತದೆ. ದಯಮಾಡಿ ಆ ಅಂಗುಲಿಮಾಲನ ಮಟ್ಟ ಹಾಕೋಬೇಕು ಅಷ್ಟೇ. ಅಂಗುಲಿಮಾಲ ನಿಮಗಷ್ಟೇ ಅಲ್ಲ, ನನಗೂ ಭಯಾನಕ. ಅವನೊಬ್ಬ ಭಯೋತ್ಪಾದಕ. ದಾರಿಯುದ್ದಕ್ಕೂ ರಕ್ತ ಚೆಲ್ಲೋದು, ಕಂಡವರಿಗೆ ಕೊಲ್ಲೋದು, ತಾನು ಸಾಯೋಕ್ಕೆ ಸಿದ್ಧನಾಗಿ ಬೇರೆಯವರನ್ನೇ ಕೊಲ್ಲೋದು ಅವನ ಸ್ವಭಾವ. ಅಂದ್ರೆ ನಾನ್ ಸಾಯ್ಬೇಕಾ? ಇಲ್ಲ, ನಾನ್ ಸಾಯ್ಬೇಕಾ? ಸಾಯಕ್ಕೂ ಸಾಯಿಸಕ್ಕೂ ಸಿದ್ಧವಾದ ಸೈನ್ಯ ನಮ್ಮ ಬಳಿ ಇದೆ.
ಈಗ ಆ ವಿಷಯ ಬಿಟ್ಬಿಡಿ, ತಾವೇನು ಹೊರಡ್ಬೋದು. ನಾನಿನ್ನು ಬರುತ್ತೇನೆ ಪ್ರಭು. ನನ್ನ ಶಿಷ್ಯನಾದ ಏಕಾಕ್ಷನನ್ನು ಸೆರೆ ಹಿಡಿದಿದ್ದಾರೆ. ಹೇಗಾದ್ರೂ ಮಾಡಿ ಅವನನ್ನು ಬಿಡಿಸಬೇಕು. ವಜ್ರನಾಥನ ಒಪ್ಪಕ್ಕೆ ಉತ್ತರ ನೀಡೋಣ. ವಜ್ರನಾಥನನ್ನು ಹಿಡಿಯಬೇಕು. ಈ ಅಂಗುಲಿಮಾಲ ಯಾರೆಂದು ತೋರಿಸುತ್ತೇನೆ. ಪ್ರಭು ಪ್ರಭು, ನನ್ನ ಮಗ ವಜ್ರನಾಥನ ಸೆರೆ ಹಿಡಿದಿದ್ದಾರೆ ಪ್ರಭು. ಪ್ರಭು, 3 ದಿನ ವೈದ್ಯ ಕೊಟ್ಟಿದ್ದಾರೆ ಪ್ರಭು. ಓಹೋ, 3 ದಿನ ವೈದ್ಯ? ಈಗ ಕಳೆದರೆ 2 ದಿನ ಉಳಿದಿರಬಹುದು. 2 ದಿನ? ನಾನು ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರನ್ನು ಕಳೆದುಕೊಂಡಿದ್ದೇನೆ. ಇನ್ನು ಉಳಿದಿರುವುದು ನಿಮ್ಮ ಮಗ. ಹಾಗೆ ಹೇಳಿದರೆ ಹೇಗೆ ಪ್ರಭು? ನನ್ನ ಮಗನ ಜೀವ? ನಾನು ಸತ್ಯವನ್ನೇ ಹೇಳಿದ್ದೇವೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಆದರೆ ಇದನ್ನು ನಾವು ಸೇನಾಪತಿಯೊಂದಿಗೆ ಕಾರ್ಯಾಚರಣೆ ಮಾಡಿಸುತ್ತೇನೆ. ನೀವಿನ್ನು ಹೊರಡಬಹುದು. ಈ ಅಂಗುಲಿಮಾಲ ವಜ್ರನಾಥನನ್ನು ಬಿಡಲಿಲ್ಲ. ನನಗೆ ಏನ್ ಮಾಡ್ಬೇಕಂತ ದಿಕ್ಕೇ ತೋಚ್ತಿಲ್ಲ. ಏನ್ ಮಾಡೋದು? ನಾನು ಗುರುದೇವ ಬಳಿ ಹೋಗುತ್ತೇನೆ. ಅವರು ನನಗೆ ಏನಾದರೂ ಉಪಾಯ ಕೊಡಬಹುದು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಗುರುಗಳ ದರ್ಶನ ಪಡೆಯೋಕೆ ಸ್ವಲ್ಪ ತಡವಾಯಿತು. ಎಷ್ಟಾದರೂ ರಾಜನಲ್ಲವೇ, ನಿಮಗೆ 108 ಕೆಲಸ. ಅಯ್ಯೋ, ಇವಾಗ ಇರೋದು ಒಂದೇ ಕೆಲ್ಸ, ಅಂಗುಲಿಮಾಲನ ಕೆಲ್ಸ. ಅಂದರೆ ಅಂಗುಲಿಮಾಲನ ಕೆಲಸ ನೀವು ಮಾಡುತ್ತೀರಾ? ಛೆ, ಎಲ್ಲಾದ್ರೂ ಉಂಟೆ ಗುರುಗಳೇ. ಅವನು ಭಯೋತ್ಪಾದಕ. ಆತ ಭಯೋತ್ಪಾದಕ, ನೀವು ಯುದ್ಧೋತ್ಪಾದಕ. ರಾಜರಿಗೆ ಸಾಮ್ರಾಜ್ಯದ ಸಮರವೆಂದರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ಹೇಳಿದೆ. ಸೈನ್ಯ ಇಟ್ಕೊಂಡು ಯುದ್ಧ ಮಾಡ್ಬೇಕಲ್ಲ ಪ್ರಭು. ಅದೇ ತಪ್ಪು ಕಲ್ಪನೆ. ನೀವು ಅಂಗುಲಿಮಾಲನ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ಮತ್ತೆ ಸರಿ ದಾರಿ ಯಾವ್ದಂತ ನೀವೇ ಹೇಳಿ ಗುರುಗಳೇ. ಅಂಗುಲಿಮಾಲನ ಭಟ್ಟನನ್ನು ಸೆರೆ ಹಿಡಿದಿದ್ದೀರಾ ಅಂತ ತಿಳಿಯಿತು. ಆತನನ್ನು ಮುಂದೆ ಇಟ್ಟುಕೊಂಡು ಶಾಂತ ಸಂಧಾನಕ್ಕೆ ಪ್ರಯತ್ನ ಮಾಡಿ. ಪ್ರಯತ್ನ ಪಡ್ತೀವಿ ಗುರುದೇವ, ನಿಮ್ಮ ಆಶೀರ್ವಾದ ಇರಲಿ. ನಾನು ಕೂಡ ಅಂಗುಲಿಮಾಲನ ಹತ್ರ ಹೋಗುತ್ತೇನೆ. ಯಾವುದೋ ಒಂದು ಮನುಷ್ಯ ಪ್ರಾಣಿ ಇತ್ತ ಕಡೆ ಬರುವ ವಾಸನೆ ಬರ್ತದೆ. ಬಿಡಲಾರೆ ಅವನೊಂದು ಕೊಂದು ನನ್ನ 1000 ಬೇಟೆಗಳ ಸರ್ದಾರನಾಗುತ್ತೇನೆ. ಬಿಡಲಾರೆ. ಎಲ್ಲ ಓ ಮನುಷ್ಯ ಕೊನೆ, ನಿಲ್ಲು. ಮಗು, ನಿಂತಿರುವೆನು ನಾನು ನಿಂತಿರುವುದು ನಿನಗೆ ಕಾಣುತ್ತಿಲ್ಲವೇ? ಮಗು, ನನ್ನನ್ನು ಮಗು. ಜನರೆಲ್ಲ
ನನ್ನನ್ನು ಕಂಡರೆ ಹೆದರಿ ಓಡಿ ಹೋಗೋರು. ನಿನಗೆ ಹೆದರಿಕೆ ಇಲ್ಲವೇ? ಯಾರು ನೀನು? ಜನರೆಲ್ಲ ನನ್ನನ್ನು ಪ್ರೀತಿಯಿಂದ ಗೌತಮ ಬುದ್ಧ ಅಂತ ಕರೆಯುತ್ತಾರೆ. ನನಗೇಕೆ ಹೆದರಿಕೆ? ನೀನು ಮನುಷ್ಯ, ನಾನು ಮನುಷ್ಯ. ಆದರೆ ನಿನಗೆ ಬುದ್ಧಿ ಬಂದಿಲ್ಲ ಅಷ್ಟೇ. ನೀನು ಯಾರಾದ್ರೆ ನನಗೇನು? ನನಗೆ ಬುದ್ಧಿ ಬಂದಿಲ್ಲವೇ? ನಿನ್ನನ್ನು ಕೊಂದು ನನ್ನ ಸಾವಿರ ಬೇಕಿಲ್ಲ ಸರ್ದಾರನಾಗುತ್ತೇನೆ. ಕೊಲ್ಲುತ್ತೀಯ? ಬಾ ಕೊಲ್ಲು, ನಿನ್ ಕೇಳುವೆನು ನಾನು. ಆ! 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 ಆಗುತ್ತಿಲ್ಲವೇ? ಹಾಗಾದ್ರೆ ನಾನು ಒಂದು ಕೆಲಸ ಹೇಳುತ್ತೇನೆ, ಅದನ್ನು ಮಾಡು. ಆ ಮರದಿಂದ 5 ಎಲೆಗಳನ್ನು ಕಡಿದುಕೊಂಡು ಬಾ. ಆಯ್ತು, ತರುತ್ತೇನೆ. ತಗೋ, ತಂದಿದ್ದೇನೆ. ಈಗ ಈ ಎಲೆಯನ್ನು ಆ ಮರದಲ್ಲಿ ವಾಪಸ್ ಹೇಗಿತ್ತು ಹಾಗೆ ಜೋಡಿಸಿ ಬಾ. ಅದ್ ಹೇಗೆ ಸಾಧ್ಯ? ಒಮ್ಮೆ ಕಿತ್ತ ಎಲೆ ಮತ್ತೆ ಜೋಡಿಸಲು ಅದ್ ಹೇಗೆ ಸಾಧ್ಯ? ಸಾಧ್ಯವಿಲ್ಲ ತಾನೆ? ಹಾಗೆ ಜೀವ ತೆಗೆಯುವುದು ತುಂಬಾ ಸುಲಭ, ಆದ್ರೆ ಜೀವ ಕೊಡುವುದು ತುಂಬಾ ಕಷ್ಟ. ಇನ್ನೊಬ್ಬರನ್ನ ಕೊಂದು ನಿನಗೇನು ಲಾಭ? ನಿನ್ನ ಪಾಪದ ಮೂಟೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂಗುಲಿಮಾಲ, ನೀನು ಒಳ್ಳೆಯವನಾಗು, ಒಳ್ಳೆ ಮಾರ್ಗದಲ್ಲಿ ನಡೆ. ಆ ದೇವರು ನಿನಗೆ ಒಳ್ಳೆಯದು ಮಾಡುತ್ತಾನೆ. ಜೀವ ಕೊಡುವ ಶಕ್ತಿ ನಿನ್ನದಲ್ಲ, ಅಂದರೆ ಜೀವ ತೆಗೆಯುವ ಹಕ್ಕು ನಿನ್ನದಲ್ಲ. ಅಯ್ಯೋ, ಏನನ್ನು ಹೇಳ್ಬೇಡ ನೀನು. ಯಾಕೆ ಬಂದೆ ನೀನು? ನಿನ್ನ ತಾಯಿಯ ಮಾತು ಕೇಳಿ ನನ್ನಲ್ಲಿ ನಿನ್ನನ್ನು ಒಳ್ಳೆಯವನಾಗಿ ನೀಡೋದಿದೆ. ಈ ಜಗತ್ತೇ ತಾಯಿ, ತಾಯಿಯೇ ಜಗತ್ತು. ಮೇಲು ಕೀಳು ಭಾವನೆ ಬರದೇ ಇರುವುದೇ ತಾಯಿತನ. ಇಂಥ ತಾಯಿತನ ಈ ಜಗತ್ತಿನಲ್ಲಿ ನೆಲೆಯೂರಬೇಕು. ಇದರ ಭಾಗ ನೀನಾಗಬೇಕು. ಅಂದರೆ ಇಷ್ಟು ದಿವಸ ನಾನು ಮಾಡಿದ್ದು ಪಾಪದ ಕೆಲಸವೇ? ನಾನು ಪಾಪಿ, ಕ್ರೂರಿ, ನರ ರಾಕ್ಷಸ. ಇಷ್ಟು ದಿವಸ ಮಾಡಿದ್ದು ಪಾಪದ ಕೆಲಸ. ಅಯ್ಯೋ! ಅಂಗುಲಿಮಾಲ, ನೀನು ಇನ್ನು ಮುಂದೆ ಒಳ್ಳೆ ಕಾರ್ಯ ಮಾಡು. ನಿನಗೆ ಜಯವಾಗಲಿ, ಶುಭವಾಗಲಿ. ಆ ದೇವರು ನಿನಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಗುರುಗಳೇ, ನನ್ನನ್ನು ತಿಳಿಯೋದು ಸತ್ಯ, ಅರಿವು ಮೂಡಿಸಿದ್ರಿ. ನಾನು ಪಾಪಿ, ಕ್ರೂರಿ, ನರ ರಾಕ್ಷಸ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನನ್ನನ್ನು ನಿಮ್ಮ ಶಿಷ್ಯನಾಗಿಸಿಕೊಳ್ಳಿ. ನನಗೆ ಒಳ್ಳೆಯವನಾಗಿ ಜೀವನ ಮಾಡಲು ಅವಕಾಶ ಮಾಡಿಕೊಡಿ ಗುರುಗಳೇ. ಅಂಗುಲಿಮಾಲ, ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆಯೇ ಇಲ್ಲ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ತಥಾಸ್ತು. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೇ ಹವಾ.